ಕಳೆದ ವಾರ ಬಿಡುಗಡೆ ಆಗಿದ್ದ ದುರಂದರ್ ಸಿನಿಮಾ ದೊಡ್ಡ ಹಿಟ್ ಆಗಿದೆ. ಆ ಸಿನಿಮಾದಲ್ಲಿ ಹೀರೋ ರಣವೀರ್ ಸಿಂಗ್ ಗಿಂತ ಹೆಚ್ಚು ಮೆಚ್ಚುಗೆ ಗಳಿಸ್ತಿರೋದು ಅಕ್ಷಯ್ ಖನ್ನಾ ರವರ ರೆಹಮಾನ್ ಡಕಾಯಿತ್ ಪಾತ್ರ. ಆ ಪಾತ್ರದ ಹಿಂದಿನ ಕತೆ ನಾವು ಹೇಳ್ತೀವಿ ಕೇಳಿ. ಈ ಸಿನಿಮಾದ ಖಳನಾಯಕ ರೆಹಮಾನ್ ಡಕಾಯಿತ್ ನಿಜ ಜೀವನದಲ್ಲಿ ಇನ್ನೂ ಹೆಚ್ಚು ಉಗ್ರನಾಗಿದ್ದ ಎಂದು ಹಲವರು ಹೇಳ್ತಾರೆ. ಈ ಚಿತ್ರದಲ್ಲಿ ಅಕ್ಷಯ್ ಖನ್ನಾ ರೆಹಮಾನ್ ಡಕಾಯಿತ್ ಪಾತ್ರವನ್ನ ನಿರ್ವಹಿಸಿದ್ದಾರೆ. ರಣವೀರ್ ಸಿಂಗ್ ಹಮ್ಜಾ ಎಂಬ ಗೂಢಚಾರಿಯ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಆತ ರೆಹಮಾನ್ ಗ್ಯಾಂಗ್ಗೆ ಸೇರ್ಕೊಂಡು ಅದನ್ನ ಸರ್ವನಾಶ ಮಾಡಲು ಕೆಲಸ ಮಾಡ್ತಾನೆ. ರೆಹಮಾನ್ ಡಕಾಯಿತ್ 90ರ ದಶಕದ ಉತ್ತರಾರ್ಧದಲ್ಲಿ ಹಾಜಿ ಲಾಲು ಗ್ಯಾಂಗ್ಗೆ ಸೇರಿದ. 2001ರಲ್ಲಿ ಲಾಲು ಬಂಧನದ ನಂತರ ಗ್ಯಾಂಗ್ನ ನೇತೃತ್ವ ವಹಿಸಿಕೊಂಡ. ಮುಂದಿನ 8 ವರ್ಷಗಳ ಕಾಲ ರೆಹಮಾನ್ ಲಿಯಾರಿಯನ್ನ ತನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡ. ಉಜೈರ್ ಮತ್ತು ಬಾಲಾ ಲಾಡ್ತಾ ಆತನ ಸಹಾಯಕರಾಗಿದ್ರು. ವರದಿ ಪ್ರಕಾರ ರೆಹಮಾನ್ ತನ್ನ ಎದುರಾಳಿಗಳ ಕತ್ತರಿಸಿದ ತಲೆಗಳೊಂದಿಗೆ ಫುಟ್ಬಾಲ್ ಆಡ್ತಿದ್ದ. ತನ್ನ ತಾಯಿಯನ್ನೇ ಕೊಂದು ಆಕೆಯ ತಲೆಯಿಂದ ಫುಟ್ಬಾಲ್ ಆಡಿದ್ದ ಎಂದು ಹೇಳಲಾಗಿದೆ. ಆಗಸ್ಟ್ 2009ರಲ್ಲಿ ಕರಾಚಿ ಪೊಲೀಸರೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ರೆಹಮಾನ್ ಹತನಾದ. ಆ ಸಂದರ್ಭ ಆತನಿಗೆ 34 ವಯಸ್ಸಾಗಿತ್ತು. ಆತನ ಸಾವಿನ ನಂತರ ಆತನ ಸೋದರ ಸಂಬಂಧಿ ಉಜಯ್ ಗ್ಯಾಂಗ್ನ ನಾಯಕತ್ವ ವಹಿಸಿಕೊಂಡ.